ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಯಾಕೋ ಕ್ಲಾಸಲ್ಲಿ ಇರ್ಬೇಕಾದ್ರೆ ಸಡನ್ ಆಗಿ ನಾನು ಯಾಕೆ ನನ್ನ ದಿನಚರಿ ಬಗ್ಗೆ ವಿಡಿಯೋ ಮಾಡಬಾರ್ದು ಅಂತ ಅನ್ಸ್ತು. 12:30ಗೆ ಲಂಚ್ಗೆ ಬಿಟ್ರು ಕಾಲೇಜ್ ಪಕ್ಕದಲ್ಲಿರೋ ಮುದ್ದೆ ಉಪ್ಸಾರು ಊಟಕ್ಕೆ ಹೋದೆ. ಏನೇ ಹೇಳಿ ಈ ಪಿಜ್ಜಾ ಬರ್ಗರ್ ಮುಂದೆ ನಮ್ಗೆ ಈ ಉಪ್ಸಾರನ್ನ ಮುದ್ದೆ ಕೊಟ್ಬಿಟ್ರೆ ಏನ್ ಖುಷಿ ಗೊತ್ತಾ. ಪಕ್ಕದಲ್ಲಿರೋ ದೇವಸ್ಥಾನದಿಂದ ಸಾಯಿಬಾಬಾ ಆರತಿ ಕೇಳಿಸ್ತು. ಬಾಬಾ ದರ್ಶನ ಮಾಡಿ ಮನ್ಸಿಗೆ ಸಮಾಧಾನ ಆಯ್ತು. ಅದು ಬುಧವಾರ ಬಾಬಾನೇ ನನ್ನ ಕರ್ಸ್ಕೊಂಡ್ರು ಅನ್ನೋ ಒಂದು ಖುಷಿ. ಬೇಸಿಗೆಗಾಲ ಶುರು ಆಗಿರೋದ್ರಿಂದ ನಾವೆಲ್ಲರೂ ತಂಪಾಗಿ ಇಟ್ಕೋಬೇಕು. ನಾನ್ ರೆಗ್ಯುಲರ್ ಆಗಿ ಇಲ್ಲೇ ಎಳ್ನೀರ್ ಕುಡಿಯೋದು. ನನ್ಗೆ ಗಂಜಿ ಇಷ್ಟ ಇಲ್ಲ, ಅವರು ಕಷ್ಟಪಟ್ಟು ಹೊಡ್ಕೊಟ್ರು ಅಂತ ಸ್ವಲ್ಪ ತಿಂತೀನಷ್ಟೇ. ಎಲ್ಲ ಮುಗಿಸ್ಕೊಂಡು ಕ್ಲಾಸಿಗೆ ಬಂದೆ. ಬೋನ್ಸ್ ರಿವೈಸ್ ಮಾಡಿ ಅಂತ ಕಾಲ್ ಮೂಳೆ ಕೊಟ್ಟಿದ್ರು ಓದಕ್ಕೆ. ನಾಳೆ ಹಬ್ಬಕ್ ರಜಾ ಅಂತ ಗೊತ್ತಾದ್ಮೇಲೆ ಹಿಂದಿನ ದಿನ ತಾಳ್ಮೆಯಿಂದ ಕೂರಕ್ಕಂತೂ ಆಗಲ್ಲ. ಯಾವಾಗ ಮನೆಗ್ ಬಿಡ್ತಾರೋ ಅಂತ ಅನ್ಸ್ತಿತ್ತು. ರ್ಯಾಪಿಡೋ ಬುಕ್ ಮಾಡ್ಕೊಂಡು ಮನೆಗೆ ಹೊರಟೆ. ನನ್ ಮುಖ ಅಷ್ಟೇ ಹಿಂಗ್ ಸೀರಿಯಸ್ ಆಗಿ ಕಾಣಿಸೋದು, ಬಟ್ ನನ್ನ ಏರ್ಪೋರ್ಟ್ಸ್ ನಲ್ಲಿ ಓಹೋ ನಶಿಯೋ ಸಾಂಗ್ ಓಡ್ತಿತ್ತು. ನನ್ ಮನೆಗ್ ಬಂದ ತಕ್ಷಣ ನನ್ನ 2 ಪಪ್ಪಿ ವೆಲ್ಕಮ್ ಮಾಡುತ್ತೆ. ಒಂದು ನನ್ನ ತಮ್ಮ, ಇನ್ನೊಂದು ನನ್ನ ಪಾರ್ಥ. ನನ್ ಪ್ರೀತಿಯ ಮಮ್ಮಿ ನಂಗೆ ಚಾಕ್ಲೇಟ್ ಕೇಕ್ ಇಷ್ಟ ಅಂತ ನಂಗೋಸ್ಕರ ಚಾಕ್ಲೇಟ್ ಕೇಕ್ ತರಿಸಿ ಇಟ್ಟಿದ್ರು. ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಏನೋ ಆದೆ, ಬಟ್ ನಮ್ಮ ಮಮ್ಮಿ ಶೂಟ್ಗೆ ಹೊಂಟೋದ್ರು. ನಾನೇ ಅಡ್ಗೆ ಮಾಡ್ಬೇಕಾಗಿತ್ತು. ಅರ್ಜೆಂಟ್ ಅಲ್ಲಿ ನಾವೆಲ್ಲರೂ ಮಾಡ್ಕೊಳ್ಳೋದೆ ಟೊಮೆಟೊ ಗೊಜ್ಜು. ಸೊ ನಾನು ಟೊಮೆಟೊ ಗೊಜ್ಜು ಮಾಡಿದೆ ನಮ್ ಡ್ಯಾಡಿ ಬರೋ ಅಷ್ಟರಲ್ಲಿ. ಡ್ಯಾಡಿಗೆ ಊಟ ಹಾಕೊಟ್ಟೆ. ಹಾಗೆ ಬೇಗ ಹೋಗಿ ಮಲ್ಕೊಂಡೆ. ನೆಕ್ಸ್ಟ್ ದಿನ ಹಬ್ಬ ಅಂತ ಹಾಗೆ ಬೆಳಗ್ಗೆ ಎದ್ದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಎಳ್ಳು ಬೆಲ್ಲ ತಿನ್ನಕ್ ಹೋದೆ. ಹಾಗೆ ನಿಮ್ಮೆಲ್ರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ನನ್ನ ಮಿನಿ ವ್ಲಾಗ್ ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.